ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುರುಜಿ, ಖಂಡಿತ ನೀವು ಹೇಳಿದಂತ ಭವಿಷ್ಯ ಮತ್ತೆ ಮುಂದಿನ ದಿನಗಳಲ್ಲಿ ನಿಜ ಆದ್ರೆ ಮತ್ತೆ ಕೂರ್ಸ್ಕೊಂಡು ಅದ್ರ ಬಗ್ಗೆ ಕೂಡ ಮಾತನಾಡೋಣ. ಈಗ ಹಿಂದೆ MGR ಅವರ ಯುಗ ಇತ್ತು. ಆ ಸಂದರ್ಭದಲ್ಲಿ ಏನ್ ಒಂದು ಪ್ರಿಡಿಕ್ಷನ್, ಏನ್ ಒಂದು ಚರ್ಚೆಗಳು ಆಗ್ತಾ ಇತ್ತಪ್ಪ ಅಂದ್ರೆ, ತಮಿಳ್ನಾಡಲ್ಲಿ ಹೀರೋ ಬಂದ್ ನಿಂತ್ರೆ ಅಥವಾ ಹೀರೋಯಿನ್ ಬಂದ್ ನಿಂತ್ರೆ, ಒಟ್ಟು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತವ್ರು ಬಂದ್ ನಿಂತ್ರೆ ಜನರು ಗೆಲ್ಲಿಸ್ತಾರೆ, ವೋಟ್ ಹಾಕ್ತಾರೆ ಅನ್ನುವಂಥದ್ದು ಒಂದಿತ್ತು. ಬಟ್ ವಿಜಯ್ ಅವ್ರು ಬಂದ್ ನಿಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ನೆಗೆಟಿವ್ ಪಾಸಿಟಿವ್ ಎಲ್ಲವೂ ಕೂಡ ಮಿಶ್ರಣ ಆಯ್ತು. ಈಗ ವಿಜಯ್ ದಳಪತಿ ಅವರ ಯುಗ ಶುರು ಅಂತಾನೆ ಹೇಳ್ಬೋದಾ? ಇಲ್ಲ, ತಮಿಳ್ನಾಡಲ್ಲಿ ಏನಾಗುತ್ತೆ ಅಂದರೆ, ವಿಜಯ್ ಎಂ.ಜಿ.ಆರ್ ಆ ಥರ ಎಂ.ಟಿ.ಆರ್ ಇಬ್ಬರನ್ನೇ ಪಕ್ಷವನ್ನು ಸಿನಿಮಾ ರಂಗ ತಗೊಬಂದು ಸ್ಥಾನಮಾನ ಕೊಡಿಸಿದ್ದು. ಇಲ್ಲೇನಾಗುತ್ತೆ, ಅಲ್ಲಿ ನಂಬರ್ 1 ಆಗಿದ್ರು ಎಂ.ಜಿ.ಆರ್, ಬಹಳ ವಿಶೇಷವಾಗಿ ನಂಬರ್ 1 ಆಗಿದ್ರು. ಹಾಗಾಗಿ ಅವರು ನಂಬರ್ 1 ಸ್ಥಾನಕ್ಕೆ ಬಂದರು. ಅದಾದಮೇಲೆ ರಜನಿಕಾಂತ್ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ರಜನಿಕಾಂತ್ ತಳಗಡೆ ಕಮಲ್ ಹಾಸನ್, ವಿಜಯಕಾಂತ್ ಇದ್ದರು. ಇವರು ಅವ್ರ ತಳಗಡೆ ಮಾರ್ಕೆಟವ್ರು ಬಂದರು, ಅವ್ರು ಸಕ್ಸಸ್ ಆಗಲ್ಲ. ಅದು ಇವಾಗ ತಮಿಳ್ನಾಡಲ್ಲಿ ಇವತ್ತಿನ ಮಾರ್ಕೆಟಲ್ಲಿ ನಂಬರ್ 1 ವಿಜಯ್ನೇ, ನಂಬರ್ 1 ಮಾರ್ಕೆಟ್. ಇಳೆ ದಳಪತಿನೇ ನಂಬರ್ 1 ಮಾರ್ಕೆಟು. ಆಮೇಲೆ ತಮಿಳ್ನಾಡು ಬೋರ್ ಹೊಡೆದೋಗಿತ್ತು. ಭಾಳ ವಿಶೇಷವಾಗಿ ಇಳೆಯರಾಜರು ಇವ್ರು ಫಸ್ಟ್ ಸಿನಿಮಾ ಹಾಡನ್ನೇ ಬರೆದಿದ್ದಾರೆ, ಚಿನ್ನತ್ತಂಬಿ ಕಾತಿರಕ್ಕು ನಾಡು ಅಂತ. ಅಂದರೆ ಈ ಚಿಕ್ಕ ಹುಡುಗ ನಾಳೆ ದೇಶನೇ ಕಾಪಾಡ್ತಂತ ಮೊದಲನೇ ಪಿಕ್ಚರಲ್ಲಿ ಆ ಹಾಡನ್ನ ಬರೆದವ್ರು. ಅವ್ರು ಸಣ್ಣ ಹುಡುಗನ ಹಾಡಲ್ಲಿ ಅದು ಸಖತ್ ವೈರಲ್. ಅದನ್ನು ಇಳೆಯರಾಜರು ಅವ್ರು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದಾರೆ. ಅವ್ರ ಅಪ್ಪನೇ ಡೈರೆಕ್ಟರ್ ಮಾಡಿರ್ತಾರೆ 100%. ಅದರಲ್ಲಿ ರಾಧಿಕಾ ಅವರನ್ನೇ ಹೀರೋಯಿನಿಯಾಗಿ ಮಾಡಿರ್ತಾರೆ. ಹಾಗಾಗಿನೇ ಇಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದರು ವಿಜಯ್. ಖಂಡಿತಲ್ಲೂ ಕೂಡ ಇವಾಗ ರಾಜಕೀಯದಲ್ಲೂ ನಂಬರ್ 1 ಆಗೇ ಬಂದರು, ಸಿನಿಮಾದಲ್ಲೂ ನಂಬರ್ 1 ಆಗೇ ಬಂದರು. ವಿಜಯಕಾಂತ್ ಎಂ.ಜಿ.ಆರ್ ಕೂಡ ಉಲ್ಗಮ್ ಸುಟ್ರಿ ವಾಳಿಯಂ ಭಾಳ ಪಿಕ್ಚರ್ ಅವ್ರಿಗೇನೋ ಒಂದು ಸಿನಿಮಾ ಎಲೆಕ್ಷನ್ ಟೈಮಲ್ಲಿ ಅವ್ರ ಸಿನಿಮಾನ 2-3 ವರ್ಷ ತೊಂದರೆ ಕೊಡುತ್ತೆ. ಅವರೇ ಓನ್ ಪ್ರೊಡ್ಯೂಸ್ ಮಾಡ್ತಾರೆ, ಅವಾಗ ಡಿಸ್ಟ್ರಿಬ್ಯೂಟರ್ಲ್ಲ ತೊಂದರೆ ಮಾಡ್ತಾರೆ, ಸೂಪರ್ ಸಕ್ಸಸ್ ಕೊಡುತ್ತೆ. ಇಲ್ಲೂ ಕೂಡ ಜನನಾಯಕನ ಸಿನಿಮಾವನ್ನು ರಿಲೀಸ್ ಮಾಡೋಕ್ಕೆ ಬಿಡಲ್ಲ, ಆ ಒಂದು ತೊಂದರೆ ಮತ್ತು ಅಲ್ಲಿ ಕಾಲು ತುಳಿದ ತೊಂದರೆ ಎಲ್ಲನೂ ವಿಜಯ್ ತಲೆ ಮೇಲೆ ಎದಾಕ್ಬಿಟ್ರೆ ಎಲ್ಲರೂ ಕೂಡ. ಈಗ ಮುಂದೆ ಜನನಾಯಕನ ಬಗ್ಗೆ ಏನು ಅಂತ ಈಗ ಪದೇ ಪದೇ ಸೆನ್ಸಾರ್ ಮಂಡಳಿಯಿಂದ ಕಿರಿಕ್ ಆಗ್ತಾ ಇತ್ತು. ಆ ಸೀನ್ ಬೇಡ, ಈ ಸೀನ್ ಬೇಡ ಅಂತ ಕಟ್ ಮಾಡ್ತಿದ್ರು. ಅದ್ರಲ್ಲಿ ರಾಜಕೀಯ ಷಡ್ಯಂತ್ರ ಇದೆ ಅಂತ ಟಿವಿಕೆ ಅವ್ರು ತುಂಬಾ ಆರೋಪ ಮಾಡ್ತಿದ್ರು. ಈಗ ತಮಿಳ್ನಾಡಲ್ಲಿ ಇದಕ್ಕಿಂತ ಹೆಚ್ಚಾಗಿ ಆ ಸಿನಿಮಾನ ಯೂಟ್ಯೂಬಲ್ಲೇ ಬಿಟ್ಬಿಟ್ರು. ಅದನ್ನು ದೊಡ್ಡ ತಲೆನೋವು ಮಾಡಿದ್ರು. ಅದೆಲ್ಲಕ್ಕಿಂತ ಮಿಗಿಲಾಗಿ ಸಿನಿಮಾವನ್ನು ಮಾಡ್ಕೊಡ್ತೀನಿ ಅಂತ ವಿಜಯ್ ಅವರು ಹೇಳಿದ್ರು, ಮತ್ತೆ ಒಂದು ಸಿನಿಮಾ ಮಾಡ್ಕೊಡ್ತೀನಿ ಅಂತ. ಅದರಲ್ಲೂ ಕೂಡ ದೊಡ್ಡ ಸಕ್ಸಸ್ಸು. ಇವಾಗ ಏನು KD ಸಿನಿಮಾ ಕನ್ನಡದಲ್ಲಿ ಹೋಗ್ತಿದ್ದು ಅವರೇ ಪ್ರೊಡ್ಯೂಸರು, ಭಾಳ ವಿಶೇಷ. ಅದಕ್ಕೂ ಅವರೇ ಪ್ರೊಡ್ಯೂಸರು. ಅವ್ರ ಪುಣ್ಯಕ್ಕೆ ಇಲ್ಲಿ ಕನ್ನಡದಲ್ಲಿ KD ಕ್ಲಿಕ್ ಆಗಿದೆ, ಹಿಟ್ಟಾಗಿದ್ದೆ. ಅಲ್ಲೂ ಕೂಡ ಅವರು ಜನನಾಯಕನೂ ಅವರೇ ಪ್ರೊಡ್ಯೂಸರ್ ಮಾಡಿದರು. ಹಾಗಾಗಿನೇ ವೆರಿ ಸಕ್ಸಸ್ಸು. ವಿಜಯ್ ಜೊತೆಗೆ ಇವಾಗೆಲ್ಲ ಯಾರೆಲ್ಲ ಪಾರ್ಟ್ನರ್ಶಿಪ್ ಸೇರ್ತಾರೋ, ಯಾರೆಲ್ಲ ಪಕ್ಷದ ಟೀಮ್ ಸೇರ್ತಾರೋ ಅವ್ರಿಗೆಲ್ಲ ಸಕ್ಸಸ್ ಜಾಸ್ತಿ ಇದೆ. ಯಾಕಂದರೆ ವಿಜಯ್ಗೆ ನಡೀತಿರೋಂಥ ದೇಶ ಅವ್ರ ಜೊತೆ ಇದ್ದರೂ ಕೂಡ ಯೋಗವನ್ನು ನಡೀತಿದೆ. ಹಾಗಾಗಿ ವಿಜಯ್ ಫ್ರೆಂಡ್ಶಿಪ್ ಮಾಡಿದವ್ರಿಗಾಗಲಿ ಸಕ್ಸಸ್ ಆಗಲಿ ಎಲ್ಲವೂ ಕೂಡ ಆಗುತ್ತೆ. ನನ್ನ ಒಂದು ಪ್ರಕಾರ ತಮಿಳ್ ವಿಜಯ್ ಖಂಡಿತ ಕೂಡ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಬರ್ದಿರು ಕೇಳಿ. ಇದು ನಡೀತಿದೆ, ನೀವೆಲ್ಲ ಶಾಕ್ ಆಗ್ತೀರ 100%. ರಾಜಕೀಯಕ್ಕೆ ನಿಮಗೆ ಗೊತ್ತಿರಲ್ಲ, ಯಾವಾಗಲೂ ಅಷ್ಟೇ ನೀವು ಶಾಕಿಂಗ್ ನ್ಯೂಸ್ ಆಗ್ತೀರ. ಅಂದರೆ ಜನ ಭಾಳ ವಿಶೇಷ. ನೀವು ಬರ್ದಿರು ಕೇಳಿ, ಏನು ಬೇಕಾದ್ರೂ ಆಗೋಕ್ಕೆ ಕಾರಣ ಕಟಕ ಲಗ್ನದಲ್ಲಿ ಮಾತ್ರ ಒಂದು ತಾಕತ್ತು. ಕಟಕ ಲಗ್ನ ಇಂದಿರಾ ಗಾಂಧಿದು. ಏನು ಇಂದಿರಾ ಗಾಂಧಿ ಡಿಸಿಷನ್ ತಗೊಂಡಾಗ ಯಾರೂ ತಗೋಕ್ಕಾಗ್ತಲ್ಲ, ಡೇರಿಂಗ್ ತಗೊಬಿಡೋರು ಇಂದಿರಾ ಗಾಂಧಿ ಅವರು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊತಾರೆ. ಹಾಗಾಗಿನೇ ದೊಡ್ಡ ವೈಬ್ರೇಷನ್ ಕಟಕ ಲಗ್ನದಲ್ಲಿ ಹುಟ್ಟಿದಂಥವ್ರಿಗೆ. ಅದರಲ್ಲೂ ಕೂಡ ಶುಕ್ರ ಭುಕ್ತಿ ನಡೀತಾ ಇದ್ವಿ. ರಾಜಯೋಗದ ಮೇಲೆ ರಾಜಯೋಗ. ನಿಮ್ಮ ಜಾತಕ ನೋಡ್ಕೊಳ್ಳಿ. ತಮಿಳ್ ವಿಜಯ್ ಬರ್ದಿರು ಕೇಳಿ, ತಮಿಳ್ನಾಡಿನ CM ಆಗ್ತಾರೆ, ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಇದು ಕೂಡ ಅವ್ರ ಲೈಫಲ್ಲಿ ನಡೀತಿದೆ. ಅದ್ರ ಪಕ್ಕ BJPಯಿಂದಲೇ ಅವ್ರು ಪ್ರೈಮ್ ಮಿನಿಸ್ಟರ್ ಆಗೋದು. ದೇವೇಗೌಡರು ಕಾಂಗ್ರೆಸ್ಸಿಂದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ವಿಜಯ್ ದಳಪತಿ BJPಯಿಂದ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಕೆಲವೇ ಇನ್ನು 10 ವರ್ಷದಲ್ಲಿ ಈ ಘಟನೆ ನಡೀತಿದೆ 100% ಕ್ಲೈಮ್ಯಾಕ್ಸಲ್ಲಿ. ಈ ಸರಿ ಕಷ್ಟ ಇರ್ಬೋದು. ನೆಕ್ಸ್ಟ್ ಎಲೆಕ್ಷನಲ್ಲಿ ಕ್ಲೀನ್ MP ಸೀಟ್ ಪೂರ್ತಿ ಹೊಡಿತಾರೆ. ಆ MP ಸೀಟ್ ಹೊಡೆದ್ಮೇಲೆ ಸೆಂಟ್ರಲ್ ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ಗೆ ಹೋಗಿ ಇಳೆ ದಳಪತಿ ಮಚ್ಚ ನಮ್ಮಳದೆ ಅಂತೇಳಿ ಕುತ್ಕೋತಾರೆ. ಬರ್ದಿರು ಕೇಳಿ, ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ತಮಿಳ್ನಾಡಲ್ಲಿ ಮೂಲೆಯಲ್ಲೂ ಆಡಿಯನ್ಸ್ ಇದ್ದಾರೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಜಿಲ್ಲೆ, ಎಲ್ಲ ದೇಶದಲ್ಲೂ ತಮಿಳಿಯನ್ಸ್ ಕೆಲಸ ಮಾಡ್ತಾರೆ. ಹಾಗಾಗಿ ತಮಿಳ್ನಾಡು ವಿಜಯ್ಗೆ ಫ್ಲೈಟ್ ಟಿಕೆಟ್ನ ದುಡ್ಡು ಕೊಟ್ಟು ರಜಾ ತಗೊಂಡು ಬಂದು ಓಟ್ ಹಾಕಿದ್ರು 100%. ಈ ಥರ ಒಬ್ಬ ವ್ಯಕ್ತಿಗೆ ಯಾವ ದೇಶದಲ್ಲೂ ನಡೆದಿಲ್ಲ 100%. ವಿಜಯ್ ಮೇಲಿರೋ ನಂಬಿಕೆಗೆ ದೇಶದಲ್ಲಿ ಇರೋರೆಲ್ಲರೂ ರಜೆ ಹಾಕ್ಬಿಟ್ಟು 1 ಲಕ್ಷ 2 ಲಕ್ಷ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಓಟ್ ಹಾಕಿದ್ರೆ. ಒಂದು ಟಿಕೆಟ್ 2 ಲಕ್ಷ 1 ಲಕ್ಷ ಇರ್ಬೋದು, ಅಪ್ ಅಂಡ್ ಡೌನ್ ಎಲ್ಲರೂ ಬಂದು ಓಟ್ ಹಾಕಿದ್ದಾರೆ. ಇಲ್ಲಿರೋರು ಇರಲಿ ಬಿಡಿ, ಫಾರಿನಿಂದ ಬಂದು ಓಟ್ ಹಾಕಿದ್ದಾರೆ. ತಮಿಳ್ನಾಡಿನೇನಾದ್ರು ವಿಜಯ್ ಹಂಗೆ ಮಾಡಿದರೆ ಜನ ಕೂಗೆದಳುತ್ತೆ, ಪ್ರೈಮ್ ಮಿನಿಸ್ಟರ್ಗೆ ನೀವು ಬರ್ರಿ, ಪ್ರೈಮ್ ಮಿನಿಸ್ಟರ್ ಆಗಿ. ಆಡಿಯನ್ಸ್ ಇವತ್ತು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ
ಅಷ್ಟು ಜನಗಳನ್ನ ಮಾರ್ಕೆಟ್ ಮಾಡಿಕೊಡ್ತಾವ್ರೆ 100%. ಹಾಗಾಗಿನೇ ನೆಕ್ಸ್ಟ್ ಜನ ಪ್ರೈಮ್ ಮಿನಿಸ್ಟರ್ನ ಕೇಳ್ತಾರೆ, ಇದು ನಡೀತಿದೆ. ಅವತ್ತು ಕೂಡ ಶಾಕ್ ಆಗ್ತಾರೆ, ಆರ್ಯವರ್ಧನ್ ಹೇಳ್ದಂಗೆ ಆಯಿತು ಅಂತ ಬರ್ದಿಟ್ಟು ಕೇಳಿ. ಆದರೆ ಅವರು ಹೆಂಡತಿ ಜೊತೆ ಚೆನ್ನಾಗಿರಕ್ಲ, ಮಕ್ಕಳ ಜೊತೆ ಚೆನ್ನಾಗಿರಕ್ಲ, ಅವ್ರ ಅಪ್ಪನ ಜೊತೆ ಚೆನ್ನಾಗಿರಕ್ಲ, ಅವ್ರ ಅಮ್ಮನ ಮಾತು ಒಂದೇ ಅವ್ರು ಫೈನಲ್ ಮಾಡೋದು. ಅವ್ರ ಅಮ್ಮನ ಮಾತು, ಅವ್ರ ಜಾತಕವನ್ನು ನಾನು ವಿಶ್ಲೇಷಣೆ ಮಾಡಿರೋದ್ರಿಂದ ಸಖತ್ತ ನೋಡಿದ್ದೀನಿ, ಅದ್ಭುತ ನೋಡಿದ್ದೀನಿ. ಹಗ್ಗಲ ರಾತ್ರಿ ಅವ್ರ ಜಾತಕ ಸ್ಟಡಿ ಮಾಡಿದ್ದು. ನನಗೆ ಒಬ್ಬರು ಜಾತಕನ ಸ್ಟಡಿ ಮಾಡಿಬಿಟ್ರೆ ಅವ್ರ ಸಾವು ಕೂಡ ಯಾವತ್ತಿನ ದಿವಸ ಎಷ್ಟು ಗಂಟೆಗೆ ಬೇಕಾದ್ರೆ ಬರುತ್ತೆ ಅಂತ ನಾನು ಹೇಳ್ಬಿಡ್ತೀನಿ 100%. ಎಷ್ಟು ಗಂಟೆಗೆ ಯಮಧರ್ಮರಾಯ ನಿಮ್ಮ ಬಾಗಿಲನ್ನ ತೊಡ್ತಾನೆ, ನಿಮ್ಮ ಹೃದಯ ಅಂತ ನನಗೆ ಹೇಳೋಕ್ಕೆ ತಾಕತ್ತು ನನಗೊಬ್ಬನಿಗೆ. ನಾನು ಯಾವಾಗಲೂ ಹೇಳ್ತೀನಿ, ಆರ್ಯವರ್ಧನ್ ಒಬ್ಬನೇ ಜ್ಯೋತಿಷ ನ್ಯೂಮರಾಜ್ಯ ಮಾತಾಡ್ತಾರೆ, ಬೇರೆಯವ್ರು ಯಾರೇ ಮಾತಾಡ್ತಿದ್ರು ಅದು ಆರ್ಯವರ್ಧನ ದೇವರಿಗೆ ಅರ್ಚನೆ ಮಾಡ್ದಂಗಿರುತ್ತೆ. ನಾನು ಅದಕ್ಕೆ ಯಾರು ವಿಡಿಯೋನು ನೋಡೋಲ್ಲ, ಯಾಕಂದರೆ ನಾವು ಡಿಸ್ಟರ್ಬ್ ಆಗಿಬಿಡ್ತೀವಿ ಅಂತ. 100% ಹೇಳ್ತಿದ್ದೀನಿ. ನಾನು ಎಷ್ಟು 5,000 ಜನಕ್ಕೆ ಕ್ಲಾಸ್ ಮಾಡಿದ್ದೀನಿ. ಅವ್ರಿಗೆಲ್ಲರೂ ಹೇಳ್ಕೊಟ್ಟಿದ್ದು ನಾನು ಇಷ್ಟೇ, ಕಟಕ ಲಗ್ನಕ್ಕೆ ಶುಕ್ರ ಯೋಗಕಾರಕ, ಊರೆಲ್ಲ ಗುರುಗ್ರಹ ಅಂತಾರೆ, ಊರೆಲ್ಲ ಗುರು. ಹಂಗೆ ರಾಮಂಜಕದಲ್ಲಿ ಗುರು ಹುಚ್ಚಿನಾಗಿತ್ತು, ಕಟಕದಲ್ಲಿ ಯಾಕೆ ಅಧಿಕಾರ ಅನುಭವಿಸ್ತಿಲ್ಲ, ಲಾಸ್ಟ್ವರೆಗೂ ಅವ್ರು ಕಷ್ಟವನ್ನೇ ಅನುಭವಿಸಿದ್ರು, ವನವಾಸವನ್ನೇ ಬಿದ್ದರು. ಇಟ್ಸ್ ಲಾಜಿಕ್. ಶುಕ್ರ ಇದನ್ನಲ್ಲ, ಅವನ ರಾಹು ಜೊತೆಗೆ ಚಂದ್ರನ ಜೊತೆಗೆ ಅವನು ಯಾಪ್ನೆಸ್ ಇರೋವಷ್ಟು ಪಕ್ಕ ವಿಜಯ್ ಎಲ್ಲ ಪಕ್ಕ MGR ಪ್ಲಾನ್ ಪ್ರಕಾರ ನಡೆಯೋದು. ಅವ್ರು MGR ಏನೇನು ಮಾಡಿದರು, ಏನೇನು ಆಸೆ ಅನುಭವಿಸಿದ್ರು ಅಷ್ಟನ್ನು ಅನುಭವಿಸ್ತಾರೆ 100%.